ಬೆಂಗಳೂರಿನಲ್ಲಿ ಮುಗಿತಾ ಇಲ್ಲ ರಸ್ತೆ ಗುಂಡಿಗಳ ಅವಾಂತರ. ರಸ್ತೆ ಗುಂಡಿಗೆ ಬಿದ್ದು ಕಾಲನ್ನ ಮುರಿದುಕೊಂಡಿದ್ದಾನೆ ಬೈಕ್ ಸವಾರ. ಇದು ಬೆಂಗಳೂರಿನಲ್ಲಿ ಆಗಿರೋ ಅಂತ ಅವಘಡ. ರಸ್ತೆ ಗುಂಡಿಗೆ ಬಿದ್ದು ಬೈಕ್ ಸವಾರ ಕಾಲನ್ನ ಮುರಿದುಕೊಂಡಿದ್ದಾನೆ. ಈ ಆಕ್ಸಿಡೆಂಟ್ನ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಬೆಂಗಳೂರಿನ ಸುಧಾಮನಗರದಲ್ಲಿ ಆಗಿರುವಂಥ ಘಟನೆ ಇದು. ಆಪರೇಷನ್ಗೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಸರ್ಜರಿ ಮಾಡಿಸೋಕೆ ಹಣವಿಲ್ಲದೆ ಪರದಾಡ್ತಾ ಇದೆ ಈ ಕುಟುಂಬ. ಬೆಂಗಳೂರಿನ ಸುಧಾಮನಗರದಲ್ಲಿ ಆಗಿರೋ ಅಂತ ನೋಡಿ, ರಸ್ತೆ ಗುಂಡಿಯಿಂದ ಕೆಳಗಡೆ ಬಿದ್ದು ಬೈಕ್ ಸವಾರ ಕಾಲು ಮುರಿದುಕೊಂಡು ಈಗ ಡಾಕ್ಟ್ರು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ದುಡ್ಡಿಲ್ಲ. ಬೈಕ್ ಸವಾರ ಪರದಾಡ್ತಾ ಇದ್ದಾನೆ. ಇದಕ್ಕೆ ಯಾರು ಇವಾಗ ಜವಾಬ್ದಾರಿ? ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಏನು ಮಾಡಬೇಕು ಇವಾಗ ನಾವು ಅನ್ನೋ ಒಂದು ಪ್ರಶ್ನೆಯನ್ನು ಕುಟುಂಬಸ್ಥರು ಕೇಳ್ತಾ ಇದ್ದಾರೆ. ಬೆಂಗಳೂರಿನ ಸುಧಾಮನಗರದಲ್ಲಿ ಆಗಿರುವಂಥ ಘಟನೆ ಇದು. ಪಾಲಿಕೆಯ ಪ್ರಧಾನ ಕಚೇರಿಯ ಕೂಗಳತೆ ದೂರದಲ್ಲಿ ಇರುವಂಥ ಸುಧಾಮನಗರ, ಅಲ್ಲೇ ರಸ್ತೆ ಗುಂಡಿ. GBA ಕಮಿಷನರ್ ಏನು ಮಾಡ್ತಾ ಇದ್ದಾರೆ ಇದಕ್ಕೆ ನೋಡಿ. ಆಸ್ಪತ್ರೆಯಲ್ಲಿ ಕಾಲು ಮುರಿದುಕೊಂಡಂಥ ವ್ಯಕ್ತಿ ಅಡ್ಮಿಟ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ನೋಡ್ತಾ ಇದ್ದೀವಿ ನಾವು, ವ್ಯಕ್ತಿ ರಸ್ತೆ ಗುಂಡಿಗೆ ಬಿದ್ದು ಕಾಲನ್ನ ಮುರಿದುಕೊಂಡಿದ್ದಾರೆ. ಕುಟುಂಬಸ್ಥರು ಮುಂದೇನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾರು ಇದಕ್ಕೆ ಹೊಣೆ? ಯಾವಾಗಾಯ್ತು ಈ ಘಟನೆ? ಖಂಡಿತ ಮಧುಸೂದನ್, ಈ ಘಟನೆ ಸೋಮವಾರ ಬೆಳಗ್ಗೆ 10:30 ನಡೆದಿರುವಂಥದ್ದು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸುಧಾಮನಗರದಲ್ಲಿ ಈ ಘಟನೆ ನಡೆಯುತ್ತೆ. ಅವತ್ತು ವಿಶ್ವನಾಥ್ ಅವರು ಹೆಂಡತಿಯ ಹಾಗೆ ಮೊಮ್ಮಗನ ಜೊತೆ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಆ ಒಂದು ಜಂಕ್ಷನ್ ನಲ್ಲಿ ಆಳವಾದ ಗುಂಡಿ ಇರುತ್ತೆ. ಅವರು ಮಳೆ ಬಂದಿರೋದ್ರಿಂದ ಆ ಗುಂಡಿ ತುಂಬಾ ಮಳೆ ನೀರು ತುಂಬಿಕೊಂಡಿರುತ್ತೆ. ಹೀಗಾಗಿ ಅವರಿಗೆ ಅದು ಗುಂಡಿನ ರಸ್ತೆನ ಅಂತ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಏಕಾಏಕಿ ಆ ಬೈಕ್ ನೆಲಕ್ಕೆ ಅಪ್ಪಳಿಸುತ್ತೆ. ಅವರು ಕಾಲನ್ನ ಮುರ್ಕೊಂಡಿರುವಂಥದ್ದು. ಅವರ ಬಲಗಾಲು ಮುರಿದು ಹೋಗಿದೆ. ಅಂದ್ರೆ ಆಪರೇಷನ್ ಅನ್ನ ಮಾಡಬೇಕು ಅನ್ನುವಂತ ಮಾತನ್ನ ವೈದ್ಯರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ವಿಶ್ವನಾಥ್ ಅವರು ಸೆಂಟ್ ಮಾರ್ಥಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸೋಮವಾರದಿಂದ ಒಂದೇ ದಿನ 30,000 ಬಿಲ್ ಆಗಿದೆ. ಅಂದಿನಿಂದ ಪ್ರತಿದಿನ 7,000 to 8,000 ಬಿಲ್ ಆಗ್ತಾ ಇದೆ ಅನ್ನುವಂತ ನೋವನ್ನ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಅಂದ್ರೆ ಯಾರೋ ಮಾಡಿದ ನಿರ್ಲಕ್ಷ್ಯ, ಇನ್ಯಾರದ್ದೋ ಬೇಜವಾಬ್ದಾರಿತನ, ಮತ್ತಿನ್ಯಾರೋ ಆಸ್ಪತ್ರೆ ಬೆಡ್ ಮೇಲೆ ನರಳಾಡಬೇಕಾದಂತ ಒಂದು ಪರಿಸ್ಥಿತಿ. ಅವರು ಪಾಲಿಕೆಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ನೆಟ್ಟಿಗೆ ಗುಂಡಿಯನ್ನ ಮುಚ್ಚಿದಿದ್ರೆ, ರಸ್ತೆಯನ್ನ ಸರಿಯಾಗಿ ಇಟ್ಟಿದಿದ್ರೆ ಇವತ್ತು ನಮ್ಮ ಪತಿಗೆ ಈ ರೀತಿ ಒಂದು ಪ್ರಸಂಗ ಬರ್ತಾ ಇರ್ಲಿಲ್ಲ, ಈ ರೀತಿ ನೋವು ಬರ್ತಾ ಇರ್ಲಿಲ್ಲ ಅನ್ನುವಂತ ಆಕ್ರೋಶವನ್ನ ವಿಶ್ವನಾಥ್ ಪತ್ನಿ ಅವರು GBA ವಿರುದ್ಧ ಮಾಡ್ತಾ ಇರುವಂತದ್ದು. ಅಂದ್ರೆ ಇನ್ನೆಷ್ಟು ಬಲಿಬೇಕು ರಸ್ತೆ ಗುಂಡಿಗೆ? ಈಗ ಆಲ್ರೆಡಿ ಚರ್ಚೆ ಆಗ್ತಾ ಇದೆ. ಸಿಲಿಕಾನ್ ಸಿಟಿ, ಪಾಟ್ ಹೋಲ್ ಸಿಟಿ ಅನ್ನುವಂತಹ ಒಂದು ಕುಖ್ಯಾತಿಯನ್ನ ಪಡ್ಕೊಳ್ತಾ ಇದೆ. ಈಗಲೂ ಕೂಡ ಎಚ್ಚೆತ್ಕೊಂಡಿಲ್ಲ. ಅಂದ್ರೆ ಈ ರೀತಿ ಎಷ್ಟು ದುರಂತಗಳು ನಡಿಬೇಕು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅವ್ರಿಗೆ ಆಪರೇಷನ್ಗೂ ಕೂಡ ದುಡ್ಡಿಲ್ಲ. ನಾವ್ ಏನ್ ಮಾಡಬೇಕು ಅನ್ನುವಂತ ಅಸಹಾಯಕತೆಯಲ್ಲಿ ಕುಟುಂಬಸ್ಥರು ಇರುವಂತದ್ದು. ಇದಕ್ಕೆ ಈವರೆಗೂ ಕೂಡ GBA, ಈ ಘಟನೆ ನಡೆದು ಸೋಮವಾರ, ಅಂದ್ರೆ ಸುಮಾರು ದಿನಗಳಾಯ್ತು. ಈವರೆಗೂ ಕೂಡ ಯಾವುದೇ ಅಧಿಕಾರಿ ಆಗ್ಲಿ, GBA ಅಧಿಕಾರಿ ಆಗ್ಲಿ, ಯಾರು ಕೂಡ ಸಂಪರ್ಕಕ್ಕೆ ಬಂದಿಲ್ಲ. ನಮಗೆ ನೆರವು ಸಿಗ್ತಾ ಇಲ್ಲ, ನಮಗೆ ಏನ್ ಮಾಡಬೇಕು ಅನ್ನುವಂತ ದಿಕ್ಕೆ ತೋಚ್ತಾ ಇಲ್ಲ ಅನ್ನುವಂತ ನೋವಲ್ಲಿ ಕುಟುಂಬಸ್ಥರು ಇರುವಂತದ್ದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ.